Good morning, students. Welcome back to my class. In the previous class, we discussed about word order, so which is given in your articulation book, first PUC articulation book. So affirmative ಸೆಂಟೆನ್ಸ್ಗಳನ್ನು ನಾವು ಕಳೆದ ಕ್ಲಾಸಲ್ಲಿ ನೋಡಿದ್ವಿ. ಸೊ ಟುಡೇ ನೆಗೆಟಿವ್ ಸೆಂಟೆನ್ಸ್ಗಳನ್ನು ನೋಡೋಣ. ಓಕೆ ರೈಟ್. ಹಾಗಾದರೆ ಸೊ ಇಲ್ಲಿ ಅರೇಂಜ್ ದಿ ವರ್ಡ್ಸ್ ಟು ಮೇಕ್ ನೆಗೆಟಿವ್ ಸೆಂಟೆನ್ಸ್. ಸೊ ಪ್ಲೇಸ್ ಟೈಮ್ ಎಕ್ಸ್ಪ್ರೆಷನ್ಸ್ ಎಟ್ ದ ಎಂಡ್ ಆಫ್ ದಿ ಸೆಂಟೆನ್ಸ್. ಹಾಗಾದರೆ ಇಲ್ಲಿ ಏನಪ್ಪ ಅಂದರೆ ಸೊ ಇಲ್ಲಿ ಇವನು ಸರಿಯಾದ ರೀತಿಯಲ್ಲಿ ನಾವಿಲ್ಲಿ ವರ್ಡ್ಸ್ಗಳನ್ನು ಅರೇಂಜ್ ಮಾಡಬೇಕು. ಆ್ಯಂಡ್ ಆಲ್ಸೋ ಇಲ್ಲೊಂದು ಏನಪ್ಪ ಅಂದರೆ ಪ್ಲೇಸ್ ಟೈಮ್ ಎಕ್ಸ್ಪ್ರೆಷನ್ಸ್ಗಳನ್ನು ಏನಪ್ಪ ಅಂದರೆ ಎಂಡ್ ಆಫ್ ದಿ ಸೆಂಟೆನ್ಸಲ್ಲಿ ಸೊ ಬರಿಬೇಕು. ಸೊ ಹಾಗಾದ್ರೆ ಇವು ಪ್ಲೇಸ್ ಟೈಮ್ ಎಕ್ಸ್ಪ್ರೆಷನ್ಸ್ ಮೀನ್ಸ್ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್, ನೆಕ್ಸ್ಟ್ ವೀಕ್, ಟು ನೈಟ್, ಎಸ್ಟರ್ಡೇ. ಸೊ ಈ ರೀತಿ ಇರ್ತಕ್ಕಂಥ ಈ ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ಸೆಂಟೆನ್ಸಿನ ಕೊನೆಗೆ ನಾವೇನಪ್ಪ ಅಂದ್ರೆ ಹಾಕಬೇಕು. ಓಕೆ ರೈಟ್. ಸೊ ಹಾಗಾದರೆ ಸೊ ಇವಾಗಿಲ್ಲೇ ನೋಡೋಣ, ಇವಾಗ ಒನ್ ಬೈ ಒನ್ ಅನ್ನು ನೋಡೋಣ. ಸೊ ಫಸ್ಟ್ ಒನ್ ಈಸ್ ಅವರ್ ಹಾಲಿಡೇ ವಿಲ್ ಎಟ್ ಹೋಮ್ ವಿ ನಾಟ್ ಸ್ಪೆಂಡ್ ನೆಕ್ಸ್ಟ್ ಇಯರ್. ಸೊ ಹಾಗಾದರೆ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ಗಳನ್ನು ಆರ್ಡರ್ ಆಗಿ ನಾವು ಜೋಡಿಸ್ಬೇಕಾದ್ರೆ ಸೊ ಇಲ್ಲಿ ಕೂಡ ನಾವು ಮೊದಲು ಏನಪ್ಪ ಅಂದರೆ ಸಬ್ಜೆಕ್ಟನ್ನು ಸೊ ತೆಗೆದುಕೊಳ್ಬೇಕು. ಸೊ ಸಬ್ಜೆಕ್ಟ್ ಆದ ನಂತರ ನಾವಿಲ್ಲಿ ಏನಪ್ಪ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಸೊ ಆ ಹೆಲ್ಪಿಂಗ್ ವರ್ಬನ್ನು ಬರೆದ ನಂತರ ನಾವು ನೆಗೆಟಿವ್ ದಟ್ ಮೀನ್ಸ್ ನಾಟ್ ಅನ್ನು ಬರಿಬೇಕು. ಹೌದಾ? ಸೊ ಈ ರೀತಿ ನಾವೇನಪ್ಪ ನೆಕ್ಸ್ಟಲ್ಲಿ ನಾವು ನಾಟ್ ಅನ್ನು ಬರೆದ ನಂತರ ಸೊ ಕೊನೆಗೆ ಆಬ್ಜೆಕ್ಟ್ ಆ್ಯಂಡ್ ದೆನ್ ಟೈಮ್ ಎಕ್ಸ್ಪ್ರೆಷನ್ಸ್ ಸೊ ಅವುಗಳನ್ನು ನಾವಿಲ್ಲಿ ಹಾಕಬೇಕು. ರೈಟ್. ಸೊ ಹಾಗಾದ್ರೆ ಫಸ್ಟ್ ಒಂದು ನೋಡಿ ಇವಾಗ. ಸೊ ಸಬ್ಜೆಕ್ಟ್ ಯಾವುದಿದೆ ಇಲ್ಲೇ? ಸೊ ಸಬ್ಜೆಕ್ಟ್ ಬಂದು ವಿ. ಓಕೆ. ಸೊ ಆ್ಯಂಡ್ ದೆನ್ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಸೊ ಇಲ್ಲಿ ವಿಲ್. ಓಕೆ. ವಿ ಫಸ್ಟ್ ಒನ್ ವಿ ವಿಲ್. ಸೊ ವಿಲ್ ಆದ ನಂತರ ನಾಟ್. ವಿ ವಿಲ್ ನಾಟ್ ಸ್ಪೆಂಡ್. ವಿ ವಿಲ್ ನಾಟ್ ಸ್ಪೆಂಡ್. We will not spend our holiday. Our holiday at home. At home ಆದಮೇಲೆ ಸೊ ನಾವಿಲ್ಲೇ ಪ್ಲೇಸ್ ಟೈಮ್ ಎಕ್ಸ್ಪ್ರೆಷನ್ಸ್ಗಳನ್ನು ಸೊ ನಾವೇನು ಮಾಡಬೇಕಿಲ್ಲ ಎಟ್ ದ ಎಂಡ್ ಆಫ್ ದಿ ಸೆಂಟೆನ್ಸಲ್ಲಿ ಬರಿಬೇಕು. ಸೊ ಹೀಗಾಗಿ ನೆಕ್ಸ್ಟ್ ಇಯರ್ ಏನಿದೆ ನೋಡಿರಲಿ, ಸೊ ಇದನ್ನು ಕೊನೆಗೆ ನಾವು ಬರಿಬೇಕು. ಎಟ್ ಹೋಮ್ ನೆಕ್ಸ್ಟ್ ಇಯರ್. ರೈಟ್. ಸೊ ಒಂದ್ಸಲ ನೋಡಿಲ್ಲ. ಸೊ ಮೊದಲು ಸಬ್ಜೆಕ್ಟನ್ನು ತೊಗೊಂಡಿದ್ದೀವಿ ನಾವಿಲ್ಲೇ. ಸೊ ವಿ. ಸೊ ಅದಾದ ನಂತರ ವಿಲ್. ಸೊ ವಿಲ್ ಆದ ನಂತರ ನಾಟ್. ಸೊ ಹೆಲ್ಪಿಂಗ್ ವರ್ಬ್ ವಿಲ್ ಆದ ನಂತರ ನಾಟ್. ಸೊ ಅದಾದ ನಂತರ ಸ್ಪೆಂಡ್ ಅವರ್ ಹಾಲಿಡೇ. ಸೊ ಮುಂದೆ ಇರೋದೇನಪ್ಪ ಅಂದರೆ ಸೊ ನಾವಿಲ್ಲೇ ಆಬ್ಜೆಕ್ಟನ್ನು ಹಾಕಬೇಕು. ಸೊ ಆ್ಯಂಡ್ ಟೈಮ್ ಎಕ್ಸ್ಪ್ರೆಷನ್ ಏನು ಮಾಡೋಕ್ಕಿಲ್ಲ. ಸೊ ಇಲ್ಲೇ ಲಾಸ್ಟ್ಗೆ ನಾವು ಅದನ್ನು ಬರೀಬೇಕು. ಓಕೆ ರೈಟ್. ಆ್ಯಂಡ್ ದೆನ್ ಸೊ ಡಿಡ್ ಐ ಹಿಮ್ ಸಿ ನಾಟ್ ಲಾಸ್ಟ್ ನೈಟ್ ಎಟ್ ದ ಡಿಸ್ಕೋ. ಸೊ ಹಾಗಾದ್ರೆ ಲಾಸ್ಟ್ ನೈಟ್ ಏನಿದೆಯಲ್ಲ ಇದನ್ನು ನಾವು ಕೊನೆಗೆ ಬರೀಬೇಕು. ಸೊ ಮೊದಲು ನಾವಿಲ್ಲೇ ಸಬ್ಜೆಕ್ಟನ್ನು ತೊಗೋಬೇಕಿಲ್ಲ. ಸೊ ಸಬ್ಜೆಕ್ಟ್ ಬಂದು ನಾವಿಲ್ಲೇ ಐ ಅಂತ ತೊಗೋಬೇಕು. ಐ. ಸೊ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಇಲ್ಲೇ? ಡಿಡ್. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾವು ನೆಗೆಟಿವ್ ಅನ್ನು ಬರೀಬೇಕು. ದಟ್ ಮೀನ್ಸ್ ನಾಟ್ ಅನ್ನು ಬರೀಬೇಕು. I did not see. I did not see him. Okay. ನೋಡಿಲ್ಲ. I did not see him at the disco. At the disco last night. ಲಾಸ್ಟ್ ನೈಟ್. ಸೊ ಹಾಗಾದರೆ ಸೊ ಫಸ್ಟ್ ಒಂದು ಕೇಸಲ್ಲಿ ಏನಿತ್ತು? ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ನಾಟ್ ಆ್ಯಂಡ್ ದೆನ್ ಸ್ಪೆಂಡ್. ಸೊ ಸ್ಪೆಂಡ್ ಅಂದರೆ ಏನಿದು? ವರ್ಬ್. ಓಕೆ. ಸೊ ವರ್ಬ್ ಆದ ನಂತರ ನಾವೇನಪ್ಪ ಅಂದ್ರೆ ಆಬ್ಜೆಕ್ಟನ್ನು ಬರಿಬೇಕು. ಓಕೆ ರೈಟ್. ಸರಿನಾ? ಆ್ಯಂಡ್ ದೆನ್ ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲೇ ಸೊ ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್. ಸೊ ನಾಟ್ ಆದ ನಂತರ ವರ್ಬ್. ಸೊ ವರ್ಬ್ ಯಾವುದಿದೆ ಇಲ್ಲಿ? ಸಿ. ಸೊ ವರ್ಬ್ ಆದ ನಂತರ ನೆಕ್ಸ್ಟ್ ಏನಿರುತ್ತೆ?
ಆಬ್ಜೆಕ್ಟ್ ಇರುತ್ತೆ. ಓಕೆ, ಸೊ ವರ್ಬ್ ಆದ ನಂತರ ಸೊ ಮುಂದೆ ಏನಿರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಆ್ಯಂಡ್ ದೆನ್ ಈ ಟೈಮ್ ಎಕ್ಸ್ಪ್ರೆಷನ್ಗಳನ್ನು ಏನು ಮಾಡೋಕ್ಕಿಲ್ಲ, ಕೊನೆಗೆ ಅದನ್ನು ಹಾಕಬೇಕು. ಓಕೆ ರೈಟ್. ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬ್, ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್, ಸೊ ನಾಟ್ ಆದ ನಂತರ ವರ್ಬ್. ಓಕೆ, ಮೇನ್ ವರ್ಬ್. ಓಕೆ, ಅಲ್ಲಿ ಯಾವುದು ಕೊಟ್ಟಿರ್ತಾರೆ ಸೊ ಆ ವರ್ಬನ್ನು ಅಲ್ಲಿ ಹಾಕಬೇಕು. ಸೊ ವರ್ಬ್ ಆದ ನಂತರ ಆಬ್ಜೆಕ್ಟ್, ಸೊ ಆಬ್ಜೆಕ್ಟ್ ಆದ ನಂತರ ಈ ಟೈಮ್ ಆ್ಯಂಡ್ ಪ್ಲೇಸ್ ಎಕ್ಸ್ಪ್ರೆಷನ್ಸ್ಗಳನ್ನು ಕೊನೆಗೆ ನಾವು ಅದನ್ನು ಹಾಕಬೇಕು. ಸೊ ಅವಾಗ ಏನಾಗುತ್ತಿದ್ದು, ಸೊ ಆರ್ಡರ್ ವೈಸ್ ಆಗುತ್ತೆ, ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ಓಕೆ ರೈಟ್. ಆ್ಯಂಡ್ ದೆನ್ ಥರ್ಡ್ ಒನ್, ಸೊ ಟು ಎ ಪಾರ್ಟಿ ನಾಟ್ ವಿ ಟು ನೈಟ್ ಗೋಯಿಂಗ್ ಆರ್. ಸೊ ಅಲ್ಲಿ ಸಬ್ಜೆಕ್ಟ್ ಬಂದು ವಿ. ಓಕೆ ರೈಟ್, ವಿ ಸಬ್ಜೆಕ್ಟ್ ಆಗುತ್ತೆ. ಆ್ಯಂಡ್ ದೆನ್ ಹೆಲ್ಪಿಂಗ್ ವರ್ಬ್ ಏನಿದೆ ಅಲ್ಲಿ ಆರ್, ವಿ ಆರ್. ಸೊ ನೆಕ್ಸ್ಟ್ ಏನು ಮಾಡಬೇಕು, ನಾಟ್, ವಿ ಆರ್ ನಾಟ್ ಗೋಯಿಂಗ್. ಓಕೆ, ವರ್ಬ್ ಸರಿನಾ. ವಿ ಆರ್ ನಾಟ್ ಗೋಯಿಂಗ್ ಟು ಎ ಪಾರ್ಟಿ. ಟು ಎ ಪಾರ್ಟಿ, ಸೊ ಟು ನೈಟ್, ಸೊ ಇದನ್ನು ಕೊನೆಗೆ ಬರೀಬೇಕು, ಟು ನೈಟ್. ರೈಟ್, ವಿ ಆರ್ ನಾಟ್ ಗೋಯಿಂಗ್ ಟು ಎ ಪಾರ್ಟಿ ಟು ನೈಟ್. ಆ್ಯಂಡ್ ದೆನ್ ಫೋರ್ತ್ ಒನ್, ಸೊ ವಿಲ್ ದ ಲೆಟರ್ ನಾಟ್ ನೆಕ್ಸ್ಟ್ ವೀಕ್ ಸೆಂಡ್ ಯು ಶಿ. ಓಕೆ, ಸೊ ಹಾಗಾದರೆ ಸೊ ಕೊನೆಗೆ ಏನಿದೆ ನೋಡ್ರಿ ಶಿ. ಸೊ ಅದನ್ನು ನಾವಿಲ್ಲಿ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಆಗಿ ತಗೋಬೇಕಿಲ್ಲ, ಶಿ. ಸೊ ಇಲ್ಲಿ ಅವರು ವಿಲ್ ಕೊಟ್ಟಿದ್ದಾರೆ, ಶಿ ವಿಲ್ ನಾಟ್, ಶಿ ವಿಲ್ ನಾಟ್, ಶಿ ವಿಲ್ ನಾಟ್ ಸೆಂಡ್, send you, she will not send you the letter, send you the letter. ಸೊ ಇಲ್ಲಿ ನೋಡ್ರಿ ಎಕ್ಸ್ಪ್ರೆಷನ್ ಇದೆ ನೋಡ್ರಿ, ನೆಕ್ಸ್ಟ್ ವೀಕ್. ಸೊ ಇದನ್ನ ಕೊನೆಗೆ ಬರೀಬೇಕು, ನೆಕ್ಸ್ಟ್ ವೀಕ್. ರೈಟ್. ಸೊ ಒನ್ಸ್ ಅಗೇನ್ ಐ ರೀಡ್ ದಿಸ್, she will not send you the letter next week. Right. And then fifth one, so not the truth did he tell you yesterday. ಸೊ yesterday ಏನಾಗುತ್ತಿದ್ದು ಕೊನೆಗೆ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿರುವಂಥ ಸಬ್ಜೆಕ್ಟ್ ಯಾವುದಿಲ್ಲ, ಹಿ. ಓಕೆ, ಸೊ ಇಲ್ಲಿ ಯು ಅಂತ ಕೂಡ ಇದೆ, ಬಟ್ ನಾವಿಲ್ಲಿ ಏನಪ್ಪ ಅಂದರೆ ಸಬ್ಜೆಕ್ಟ್ ಹೀನ ತಗೋಬೇಕಿಲ್ಲ. ರೈಟ್, ಹಿ. And then helping verb ಬಂದು did. And then not, he did not tell you, he did not tell you, he did not tell you the truth. ಹೌದಾ, the truth, he did not tell you the truth yesterday. ಸೊ ಇದು ಕೊನೆಗಿರುತ್ತೆ. ರೈಟ್. ಆ್ಯಂಡ್ ದೆನ್ ಸಿಕ್ಸ್ತ್ ಒನ್, ಸೊ ಟು ದ ಸಿನಿಮಾ ವಿ ವಾಂಟ್ ನಾಟ್ ಡೂ ಟು ನೈಟ್ ಟು ಗೋ. ರೈಟ್. ಸೊ ಇದನ್ನು ಯಾವ ರೀತಿ ಜೋಡಿಸ್ಬೇಕು? ಸೊ ಇಲ್ಲಿ ನೋಡಿ, ಇಲ್ಲಿ ಟು ದ ಸಿನಿಮಾ ಆ್ಯಂಡ್ ವಾಂಟ್. ಸೊ ವಾಂಟ್ ಏನಿದು ವರ್ಬ್, ಇದು ಅಂತರೂ ನಾಟ್ ಆಗುತ್ತೆ. ಓಕೆ, ಆ್ಯಂಡ್ ದೆನ್ ಡೂ ಹೆಲ್ಪಿಂಗ್ ವರ್ಬ್, ಆ್ಯಂಡ್ ಟು ನೈಟ್, ಸೊ ಇದೇನಿದು ಟೈಮ್ ಎಕ್ಸ್ಪ್ರೆಷನ್, ಆ್ಯಂಡ್ ಟು ಗೋ, ಸೊ ಇನ್ಫಿನಿಟಿವ್. ಸೊ ಹಾಗಾದರೆ ಸಬ್ಜೆಕ್ಟ್ ಯಾವುದಿಲ್ಲ, ವಿ. ಸೊ ಈ ಥರ ನೀವು ಫೈಂಡ್ ಔಟ್ ಮಾಡಿ ಮೊದಲಿಗೆ ನೀವು ಸಬ್ಜೆಕ್ಟನ್ನು ತೆಗೆದುಕೊಳ್ಬೇಕು. ಓಕೆ ರೈಟ್. ಆ್ಯಂಡ್ ದೆನ್ ಸೊ ಸಬ್ಜೆಕ್ಟ್ ಆದ ನಂತರ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಸೊ ಹೆಲ್ಪಿಂಗ್ ವರ್ಬ್ ಯಾವುದಿಲ್ಲ, ಡು. ವಿ ಡು ನಾಟ್. ಹೆಲ್ಪಿಂಗ್ ವರ್ಬ್ ಆದ ತಕ್ಷಣವೇ ನೀವೇನಪ್ಪ ಅಂದ್ರೆ ನಾಟನ್ನು ಬರಿಬೇಕು. We do not want, we do not want to go. ಹೌದಾ? ಸೊ ನಾಟ್ ಆದಮೇಲೆ ವರ್ಬನ್ನು ಬರಿಬೇಕು. ಸೊ ವರ್ಬ್ ಯಾವುದಿದೆ, ವಾಂಟ್. ವಿ ಡು ನಾಟ್ ವಾಂಟ್ ಟು ಗೋ ಟು ದ ಸಿನಿಮಾ
ಟು ದ ಸಿನೆಮಾ ಟುನೈಟ್. Right. Okay. So and then seventh one. So play did he on Sunday, not the piano. Not the piano. So ಹಾಗಾದ್ರೆ ಸೊ ಇಲ್ಲಿ ಸಬ್ಜೆಕ್ಟ್ ಬಂದು ಇ. ಸೊ ಆ್ಯಂಡ್ ದೆನ್ ಹೆಲ್ಪಿಂಗ್ ವರ್ಬ್ ಏನಿದೆ ಡಿಡ್. ಸೊ ಇದಾದ ನಂತರ ಸೊ ವರ್ಬ್ ಸೊ ಯಾವುದು ಪ್ಲೇ. ಓಕೆ ರೈಟ್. ಸೊ ಅದಾದ ನಂತರ ಏನು ಮಾಡೋಕೆ ಕೇಳ್ರಿ ಆನ್ ಸಂಡೇ ಆ್ಯಂಡ್ ದೆನ್ ಸಾರಿ ದ ಪಿಯಾನೋ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ ನೋಡ್ರಿ ಆನ್ ಸಂಡೇ ಇದೇನಪ್ಪ ಕೊನೆಗೆ ಬರುತ್ತೆ. ರೈಟ್. ಅಂದರೆ ಫಸ್ಟ್ ನಾವೇನು ತೊಗೋಬೇಕಿಲ್ಲ ಸಬ್ಜೆಕ್ಟ್ ಇ. ಹಿ ಡಿಡ್ ನಾಟ್ ಪ್ಲೇ. He did not play the piano on Sunday. Right. So and then eighth one. Not now she in England is. Okay. ಸೊ ಹಾಗಾದ್ರಲ್ಲಿ ಏನಪ್ಪ ಅಂದರೆ ಸೊ ಇಲ್ಲಿ ಶಿ ಅನ್ನೋದು ಏನಾಗುತ್ತೆ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. She is, okay, she is not in England now. ಸೊ ನೋ ಏನಿದೆಲ್ಲ ಇದನ್ನು ನಾವು ಸೆಂಟೆನ್ಸಿನ ಕೊನೆಗೆ ನಾವು ಇದನ್ನು ಬರಿಬೇಕು. ಶಿ ಈಸ್ ನಾಟ್ ಇನ್ ಇಂಗ್ಲೆಂಡ್ ನೌ. ಓಕೆ. ಆ್ಯಂಡ್ ದೆನ್ ನೈನ್ತ್ ಒನ್. ಸೊ ಈಟ್ ಇನ್ ವಿಂಟರ್ ಐಸ್ ಕ್ರೀಮ್ ಡು ನಾಟ್ ಐ. ಸೊ ಇಲ್ಲಿ ಐ ಏನಾಗುತ್ತೆ ಸಬ್ಜೆಕ್ಟ್. ಐ ಆದ ನಂತರ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟ್. ಸೊ ನಾಟ್ ಆದ ನಂತರ ವರ್ಬ್ ಐ ಡು ನಾಟ್ ಈಟ್ ಆ್ಯಂಡ್ ದೆನ್ ಆಬ್ಜೆಕ್ಟ್ ಯಾವುದು ಐಸ್ ಕ್ರೀಮ್. ಐ ಡು ನಾಟ್ ಈಟ್ ಐಸ್ ಕ್ರೀಮ್ in winter. Right. So and then last one 10th. So 10th one ಏನಿದೆ right now have not we time do. have not we time do. ಸೊ ಹಾಗಾದ್ರೆ ಸೊ ವಿ ಏನಾಗುತ್ತೆ ಸಬ್ಜೆಕ್ಟ್ ಆಗುತ್ತೆ. we do not. ವಿ ಹೆಲ್ಪಿಂಗ್ ವರ್ಬ್ ಏನಿದೆ ಡೂ. ಓಕೆ. ಆ್ಯಂಡ್ ದೆನ್ ನಾಟ್ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾಟನ್ನು ಬರಿಬೇಕು. ವಿ ಡು ನಾಟ್ ಹ್ಯಾವ್. ಓಕೆ. ಸೊ ಹ್ಯಾವ್. ಸೊ ಇದೇನಾಗುತ್ತೆ ಇದು ಮೇನ್ ವರ್ಬ್ ಆಗುತ್ತೆ. ವಿ ಡು ನಾಟ್ ಹ್ಯಾವ್ ಟೈಮ್. ವಿ ಡು ನಾಟ್ ಹ್ಯಾವ್ ಟೈಮ್. ಸೊ ರೈಟ್ ನಾವು ಏನಿದೆಲ್ಲ ಸೊ ಇದು ಟೈಮ್ ಎಕ್ಸ್ಪ್ರೆಷನ್ ಅನ್ನು ಕೊನೆಗೆ ಹಾಕಬೇಕು. ಓಕೆ. ವಿ ಡು ನಾಟ್ ಹ್ಯಾವ್ ಟೈಮ್ ರೈಟ್ ನೌ. ಸರಿನಾ? ಸೊ ಹಾಗಾದರೆ ಡಿಯರ್ ಸ್ಟೂಡೆಂಟ್ಸ್, ಸೊ ನಾವಿಲ್ಲಿ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂದರೆ ಸೊ ಈ ನೆಗೆಟಿವ್ ಸೆಂಟೆನ್ಸ್ಗಳನ್ನು ಯಾವ ರೀತಿ ನಾವಿಲ್ಲಿ ಆರ್ಡರ್ ವೈಸನ್ನು ಜೋಡಿಸ್ಬೇಕು ಅನ್ನೋದನ್ನು ನೋಡಿದ್ವಿ. ಸೊ ಅಲ್ಲಿ ಫಸ್ಟ್ ಆಫ್ ಆಲ್ ನೀವೇನಪ್ಪ ಅಂದರೆ ಸಬ್ಜೆಕ್ಟನ್ನು ಬರಿಬೇಕು. ಸೊ ಸಬ್ಜೆಕ್ಟ್ ಆದ ನಂತರ ಅಲ್ಲಿ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬರಿಬೇಕು. ಸೊ ಅದಾದಮೇಲೆ ನಾಟನ್ನು ಬರಿಬೇಕು. ಅದಾದಮೇಲೆ ವರ್ಬ್. ಓಕೆ. ಸೊ ವರ್ಬನ್ನು ಬರಿಬೇಕು. ಸೊ ವರ್ಬ್ ಆದಮೇಲೆ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಆದಮೇಲೆ ಸೊ ಈ ಟೈಮ್ ಎಕ್ಸ್ಪ್ರೆಷನ್ಸ್ಗಳನ್ನು ಏನು ಮಾಡಬೇಕು ಕೊನೆಗೆ ಹಾಕಿದರೆ ಸೊ ಅಲ್ಲಿ ಏನಪ್ಪ ಅಂದರೆ ಸೊ ಒಂದು ಸೆಂಟೆನ್ಸ್ ಸೊ ಆರ್ಡರ್ ವೈಸ್ ಆಗುತ್ತೆ. ರೈಟ್. ಸೊ ಹಾಗಾದರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೇನಪ್ಪ ಅಂದರೆ ಸೊ ಎಸ್ ಆರ್ ನೋ ಅಥವಾ WH. ಓಕೆ. ಸೊ ಇವುಗಳ ಬಗ್ಗೆ ನಾನು ನಿಮಗೆ ಟೀಚ್ ಮಾಡ್ತೀನಿ. ಓಕೆ. ಥ್ಯಾಂಕ್ ಯು.